ಹಾಯ್ ಫ್ರೆಂಡ್ಸ್, ಮೀಮ್ಸ್ ನೋಡಿದರೆ ತಾನೇ ನಗು ಬರೋದು ಖಂಡಿತ. ಕಾಮಿಡಿ ವಿಡಿಯೋಗಳಿಗೆ ಇನ್ನಷ್ಟು ಮೆರುಗು ತಂದು ಕೊಡುವುದು ಮೀಮ್ಸ್ಗಳು. ನಿಮಗೆ ಗೊತ್ತಾ ಈ ಮೀಮ್ಸ್ಗಳು ಹಿಂದಿನ ವಿಷಯ ಗೊತ್ತಾ? ಮೀಮ್ಸ್ಗಳು ಎಲ್ಲಿಂದ ಬಂದವು ಹಾಗೂ ಈ ಮೀಮ್ಸ್ಗಳು ಹೇಗೆ ಹುಟ್ಟಿಕೊಂಡವು ಮತ್ತು ಆ ಮೀಮ್ಸ್ಗಳು ವೈರಲ್ ಆಗಲು ಯಾರು ಕಾರಣ? ನಿಮಗೆ ಇವುಗಳ ಬಗ್ಗೆ ಗೊತ್ತಿಲ್ಲವೆಂದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅವುಗಳ ಬಗ್ಗೆ ತಿಳಿಯೋಣ. ನಂಬರ್ 1, ಸತೀಶ್ ಅವರ ಕ್ವಾಟ್ಲೆ ಸತೀಶ ಮೂವಿಯಲ್ಲಿ ಬರುವ ಈ ದೃಶ್ಯಗಳು ತುಂಬಾ ವೈರಲ್ ಆಗಿದೆ. ಇವುಗಳು ಕಾಮಿಡಿ ವಿಡಿಯೋದ ಹುಡುಗಿಯರ ಮೇಕಪ್ ಸಲುವಾಗಿ ಕ್ರಿಯೇಟ್ ಮಾಡಿರುವ ಹಾಗಿದೆ. ನಂಬರ್ 2, ಸೂರ್ಯವಂಶ ಸಿನಿಮಾದಲ್ಲಿ ದೊಡ್ಡಣ್ಣ ಅವರಿಗೆ ಒಬ್ಬ ಭಿಕ್ಷುಕ ಅವರು ಮಹಾಪ್ರಭುಗಳು ನೀವೇ ನಿಲ್ಲಿ ಅನ್ನುವ ತರ ಕಾಮಿಡಿ ಮೀಮ್ಸ್ ಗಳು ಬಳಸಲಾಗುತ್ತದೆ. ಯಾರಾದರೂ ಅಪರೂಪಕ್ಕೆ ಕಾಣಿಸಿಕೊಂಡರೆ ಆ ಮೀಮ್ಸ್ ಬಳಸಲಾಗುತ್ತದೆ. ನಂಬರ್ 3, ರಚಿತಾ ರಾಮ್ ಅವರ ಹೇಳುವುದು ಬರೀ ಇಂಥದೆಯ ಎಂಬ ಮಾತು ಈಗ ವೈರಲ್ ಆಗಿದೆ. ಸೀತಾರಾಮ ಕಲ್ಯಾಣ ಮೂವಿ ರಿವ್ಯೂ ಮಾಡುವಾಗ ಬರುವ ಮಾತು ಇದೆ. ನಂಬರ್ 4, ಜಮೀರ್ ಅಹ್ಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು. ಇದು ತಮ್ಮದೇ ಆದ ಮೀಟಿಂಗ್ ಹಾಲ್ ನಲ್ಲಿ ಪ್ರೆಸ್ ಮೀಟ್ ಕರೆದಿರುತ್ತಾರೆ. ಬಿಡುವಿನ ಸಮಯದಲ್ಲಿ ಅವರಿಗೆ ಕಾಲ್ ಬರುತ್ತದೆ. ಗಂಡು ಮಗುವಿನ ಜನ್ಮ ನೀಡಿದ್ದರಿಂದ ಅದರ ಬಗ್ಗೆ ಈ ರೀತಿ ಮಾತನಾಡುತ್ತಾರೆ. ಕಂಗ್ರಾಚುಲೇಷನ್ ಬ್ರದರ್, ಗಂಡು ಮಗುನ ಹೆಣ್ಮಗು, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ನಂಬರ್ 5, ರೆಬಲ್ ಸ್ಟಾರ್ ಅಂಬರೀಶ್ ಅವರು ಯುಟಿ ಖಾದರ್ ಮತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ಮೀಟಿಂಗ್ ನಲ್ಲಿ ಮಾತನಾಡಿದ್ದನ್ನು ಟಿವಿ ರಿಪೋರ್ಟರ್ ಅವರು ಕೇಳುತ್ತಾರೆ. ಯಾಕೆ ನೀವು ಸೇರಿದ್ದು ಅಂತ, ನಿಂಗ್ಯಾಕ್ ಬೇಕಾವೆಲ್ಲ ಅಂತ ಹೇಳುವ ಮೂಲಕ ಈ ಮೀಮ್ಸ್ ಹುಟ್ಟಿಕೊಂಡಿದೆ. ನನ್ ಮೇಲೆ ಹಣೆ ಇಟ್ಟು ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಈ ತರದ ಎಲ್ಲಾ ಮೀಮ್ಸ್ ಗಳನ್ನು ರೋಸ್ಟ್ ಚಾನೆಲ್ಗಳು ಬಳಸುತ್ತಾರೆ. ರೋಸ್ಟ್ ಮಾಡುವಾಗ ಕಾಮಿಡಿಯಾಗಿ ಕಾಣಲಿ ಈ ತರ ಮೀಮ್ಸ್ ಗಳು ಬಳಸುತ್ತಾರೆ. ಈ ವಿಡಿಯೋಗಳು ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.